ಸರ್ಕಾರದ ವಿರುದ್ಧ ಅನ್ನದಾತರ ಕಹಳೆ. ವಿದ್ಯುತ್ ದುರಸ್ತಿ ಮಾಡ್ತಿರುವಾಗಲೇ ಲೈನ್ ಮನ್ಗೆ ಪೆಟ್ಸ. ಮೈಸೂರಿನಲ್ಲಿ ಹೊಸ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ. ಇದು ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್. ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳ ಮೇಲೆ ರ್ಯಾಗಿಂಗ್ ಆರೋಪ. ಎಲ್ಲ ಸುದ್ದಿ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನ್ನದಾತರು ರಣಕಹಳೆ ಮೊಳಗಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲೂ ರೈತರ ಸಾಲ ಮನ್ನಾ ಮಾಡಬೇಕು. ತಮಿಳುನಾಡಿಗೆ ನೀರು ಹರಿಸಿದ್ರಿಂದ ಕಾವೇರಿ ವ್ಯಾಪ್ತಿಯಲ್ಲಿ ಬೆಳೆ ನಾಶವಾಗಿದೆ. ಹೀಗಾಗಿ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ನೀಡಬೇಕು. ಬಗರ್ ಹುಕುಂ ಸಾಗುವಳಿ ರೈತರಿಗೆ ಸಾಗುವಳಿ ಪತ್ರ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿನ ಬಜೆಟ್ ನಲ್ಲೇ ಘೋಷಿಸುವಂತೆ ರೈತರು ಆಗ್ರಹಿಸಿದರು. ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಭೇಟಿ ಮಾಡಿಸ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಇಲ್ಲದೇ ಇದ್ರೆ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಕುರುಬೂರು ಶಾಂತಕುಮಾರ್ ಎಚ್ಚರಿಕೆ ಕೊಟ್ಟರು. ಸಿದ್ದರಾಮಯ್ಯನವರು ರಾಜ್ಯದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ. ಯಾಕೆಂದರೆ ಈಗಾಗಲೇ ತೆಲಂಗಾಣ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಸಾಲ ಮನ್ನಾ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಟುಕೊಂಡಿದ್ದೀವಿ. ಹಾಗೆಯೇ ಕಬ್ಬಿನ FRP ಥರ ಹೆಚ್ಚುವರಿಯಾಗಿ 150 ರೂಪಾಯಿ ಹೋದ ವರ್ಷ ನಿಗದಿ ಮಾಡಿದ್ರು. ಅದರ ಹಣವನ್ನು ಇನ್ನೂ ಕೊಟ್ಟಿಲ್ಲ ಕಾರ್ಖಾನೆಗಳು. ಸರ್ಕಾರದಿಂದಲೇ ಕೊಡಿ, ಸರ್ಕಾರ ಅದರಿಂದ ಕೊಡ್ಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದಲೇ ಕೊಡಿ ಅನ್ನುವಂಥ ಒತ್ತಾಯ ಇಟ್ಕೊಂಡು, ಮತ್ತು ಏನು ಗ್ರೀನ್ ಬರ್ಡ್ಸು ಠೇವಣಿದಾರರು ಸುಮಾರು 1.5 ಲಕ್ಷ ಜನ ದುಡ್ಡನ್ನು ಹೂಡಿಕೆ ಮಾಡಿ 10 ವರ್ಷಗಳಿಂದ ಸಮಸ್ಯೆ ಸಿಲುಕಿದ್ದಾರೆ. ಈಗಾಗಲೇ ಆಸ್ತಿಗಳ ಹರಾಜು ಮಾಡಿದ್ದಾರೆ. ತಕ್ಷಣವೇ ಹಣವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಿದ್ಯುತ್ ದುರಸ್ತಿ ಮಾಡಲು ಕಂಬ ಹತ್ತಿದ ಲೈನ್ಮ್ಯಾನ್ಗೆ ಇದ್ದಕ್ಕಿದ್ದ ಹಾಗೆ ಫಿಟ್ಸ್ ಕಾಣಿಸಿಕೊಂಡಿದೆ. ಪರಿಣಾಮ ವಿದ್ಯುತ್ ಶಾಕ್ ತಗುಲಿ ಕಂಬದ ಮೇಲೆಯೇ ನೆರಳಾಡಿದ ಮನ ಕಲಕುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಇಡಗೂರಿನಲ್ಲಿ ಘಟನೆ ನಡೆದಿದ್ದು ಲೈನ್ಮ್ಯಾನ್ ಇಮ್ರಾನ್ಗೆ ಗಾಯಗಳಾಗಿದೆ. ನಿನ್ನೆ ಸಂಜೆ ವಿದ್ಯುತ್ ತಂತಿ ರಿಪೇರಿ ಮಾಡಲು ಇಮ್ರಾನ್ ಕಂಬ ಹತ್ತಿದ್ದಾರೆ. ಆಗ ಏಕಾಏಕಿಯಾಗಿ ಫಿಟ್ಸ್ ಕಾಣಿಸಿಕೊಂಡಿದೆ. ಕಂಬದಲ್ಲೇ ಕೈಕಾಲು ಬಡಿದುಕೊಂಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಇತರೆ ಸಿಬ್ಬಂದಿ ಇಮ್ರಾನ್ನನ್ನು ಕೆಳಗಿಳಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಸದ್ಯ ಲೈನ್ಮ್ಯಾನ್ ಇಮ್ರಾನ್ ಚೇತರಿಸಿಕೊಂಡಿದ್ದಾರೆ. ಮೈಸೂರಿನ ಯಲ್ಲಮ್ಮ ಸ್ಲಂನಲ್ಲಿ ಇಲಿ ಹೆಗ್ಗಣ ಓಡಾಡ್ತಾ ಇದ್ದ ಜಾಗದಲ್ಲಿದ್ದ ಅಂಗನವಾಡಿ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಜನಪ್ರತಿನಿಧಿಗಳು ಅಧಿಕಾರಿಗಳ ಕಣ್ಣು ತೆರೆಸುವ ಕೆಲಸವನ್ನು ಪಬ್ಲಿಕ್ ಟಿವಿ ಯಶಸ್ವಿಯಾಗಿ ಮಾಡಿತ್ತು. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ತಕ್ಷಣವೇ ಅಂಗನವಾಡಿಯನ್ನು ಬಂದ್ ಮಾಡಿ ತಾತ್ಕಾಲಿಕವಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಈಗ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಅಂಗನವಾಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿದೆ. NR ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ಸುದ್ದಿಯನ್ನು ಪಬ್ಲಿಕ್ ಟಿವಿ ಬಿತ್ತರಿಸಿದ್ದಾಗ 2 ತಿಂಗಳ ಒಳಗೆ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅದರಂತೆ ಈಗ ಕಟ್ಟಡದ ಶಂಕುಸ್ಥಾಪನೆಯಾಗಿದೆ. 2525 ಚದರಡಿ ಜಾಗದಲ್ಲಿ ಅಂಗನವಾಡಿ ಶೌಚಾಲಯ ನಿರ್ಮಾಣವಾಗಲಿದೆ. ಅಲ್ಲಿ ಒಂದು ಅಂಗನವಾಡಿಯ ಬೇಡಿಕೆ ಕಳೆದ 6 ವರ್ಷದಿಂದ ನಾವು ಪ್ರಯತ್ನ ಮಾಡಿರುವಂಥದ್ದು ನಿಜ. ನನ್ನ ಪ್ರಯತ್ನದಿಂದ ಅಲ್ಲಿ 25 ಅಡಿ ಜಾಗನ ಮಂಜೂರು ಮಾಡಿಕೊಟ್ಟು ನಾನು ಶಾಸಕರ ಅನುದಾನನ ಬಳಕೆ ಮಾಡಿ ನಿನ್ನೆ ನಾವು ಗುದ್ದಲಿ ಪೂಜೆ ಮಾಡಿ 20 ಲಕ್ಷಕ್ಕೆ ಆ ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೀವಿ. ಇದು ಒಂದು 3-3.5 ತಿಂಗಳಲ್ಲಿ ಆ ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಕೊಪ್ಪಳದ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳ ಮೇಲೆ ಹೈಸ್ಕೂಲ್ ವಿದ್ಯಾರ್ಥಿಗಳು ರ್ಯಾಗಿಂಗ್ ನಡೆಸಿರುವ ಆರೋಪ ಕೇಳಿಬಂದಿದೆ. ಗಂಗಾವತಿ ತಾಲೂಕಿನ ಹೇಮಗುಡ್ಡ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕಳೆದ 6 ತಿಂಗಳಿನಿಂದ ನಿರಂತರವಾಗಿ ರ್ಯಾಗಿಂಗ್ ಮಾಡಲಾಗ್ತಿದೆಯಂತೆ. ಮಾತು ಕೇಳದಿದ್ರೆ ಬೆಲ್ಟ್ನಿಂದ ಹಲ್ಲೆ ಮಾಡಿ ಪೆನ್ಸಿಲ್ನಿಂದ ಮಕ್ಕಳ ಗುರುದ್ವಾರಕ್ಕೆ ಚುಚ್ಚಿ ಕಿರುಕುಳ ಕೊಡ್ತಾರಂತೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಬಸ್ಕಿ ಹೊಡಿಸೋದು, ಕಸ ಗುಡಿಸೋದು, ಬಟ್ಟೆ ಒಗ್ಸೋದು ಮಾಡಿಸ್ತಾರಂತೆ ಹೈಸ್ಕೂಲ್ ವಿದ್ಯಾರ್ಥಿಗಳು. ಈ ವಿಚಾರ ವಾರ್ಡನ್ ಹಾಗೂ ಶಿಕ್ಷಕರಿಗೆ ತಿಳಿಸಿದ್ರೆ ಜೀವ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿದೆ. ಕಿರುಕುಳಕ್ಕೆ ಬೇಸತ್ತ ಮಕ್ಕಳು ಪೋಷಕರ ಗಮನಕ್ಕೆ ತಂದಿದ್ದಾರೆ. ಸದ್ಯ ಹಾಸ್ಟೆಲ್ಗೆ ಭೇಟಿ ನೀಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನ ಉತ್ತರಾಖಂಡ್ ಸರ್ಕಾರ ಜಾರಿಗೊಳಿಸಿದೆ. ವಿಧಾನಸಭೆಯಲ್ಲಿ UCC ಬಿಲ್ ಅನ್ನ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಮಂಡಿಸಿದ್ದಾರೆ. ಈ ವೇಳೆ ಬಿಜೆಪಿ ಶಾಸಕರು ಜೈ ಶ್ರೀರಾಮ್ ಭಾರತ್ ಮಾತಕ್ಕೆ ಜೈ ಘೋಷಣೆ ಕೂಗಿದ್ರು. ವಿಪಕ್ಷಗಳಿಂದ ಆಕ್ಷೇಪ ಕೂಡ ವ್ಯಕ್ತವಾಯಿತು. ಸದನದಲ್ಲಿ ಗದ್ದಲ, ಕೋಲಾಹಲ ಕೂಡ ಉಂಟಾಯಿತು. ಇನ್ನು ಮುಂದೆ ಪ್ರತಿ ಮದುವೆಗೂ ನೋಂದಣಿ ಕಡ್ಡಾಯ ಆಗುತ್ತೆ. ಪತಿ ಪತ್ನಿಗೆ ಸಮಾನವಾಗಿ ವಿಚ್ಛೇದನ ಕೋರುವ ಹಕ್ಕಿರುತ್ತೆ. ಬಹುಪತ್ನಿತ್ವದ ಮೇಲೆ ನಿಷೇಧ ಹೇರಲಾಗುತ್ತೆ. ಪತ್ನಿ ಜೀವಂತ ಇರುವಾಗಲೇ ಮತ್ತೊಂದು ಮದುವೆ ಮಾಡ್ಕೊಳ್ಳೋದು ಅಪರಾಧ ಆಗುತ್ತೆ. ಸಹಜೀವನಕ್ಕೆ ಮುನ್ನ ಯುವಕ ಯುವತಿ ಡಿಕ್ಲರೇಷನ್ ಮಾಡ್ಕೊಳ್ಳೋದು ಕಡ್ಡಾಯ ಆಗುತ್ತೆ. ಮಗನ ಜೊತೆಗೆ ಮಗಳಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕು ಇರುತ್ತೆ. ನ್ಯಾಷನಲ್ ಕಬಡ್ಡಿ ಆಟಗಾರನ ಆತ್ಮಹತ್ಯೆಗೆ ಕಾರಣ ಏನು? ತುಮಕೂರಿನಲ್ಲಿ 3 ತಿಂಗಳ ಗರ್ಭಿಣಿ ಅನುಮಾನಾಸ್ಪದ ಸಾವು. ಬೆಂಗಳೂರಿನಲ್ಲಿ ರೀಲ್ಸ್ ಮಾಡೋಕೆ ಹೋಗಿ ಎಡವಟ್ಟು. ಆ ಸುದ್ದಿ ನೋಡೋಣ ಬನ್ನಿ.
ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ದೋಸ್ತಿ ಪಕ್ಷಗಳು ಭರ್ಜರಿ ತಾಲೀಮು ಆರಂಭಿಸಿದೆ. ಈ ಮಧ್ಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಾಗಿ ಹುಡುಕಾಟ ಶುರುವಾಗಿದೆಯಂತೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕೆ ಸಿಪಿ ಯೋಗೇಶ್ವರ್ ಹಾಗೂ ಎಚ್ಡಿಕೆ ಹಿಂದೆಟ್ಟು ಹಾಕ್ತಿದ್ದಾರಂತೆ. ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ರೂ ಇನ್ನೂ ಮೈತ್ರಿ ನಾಯಕರ ಸಭೆ ನಡೆದಿಲ್ಲ. ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ರೆ ಚನ್ನಪಟ್ಟಣದ ಹಿಡಿತ ಕೈತಪ್ಪುವ ಆತಂಕ ಸಿಪಿವೈಗಿದೆಯಂತೆ. ಇತ್ತ ಎಚ್ಡಿಕೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಚನ್ನಪಟ್ಟಣ ಸಿಪಿವೈಗೆ ಬಿಡಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಇಬ್ಬರೂ ನಾಯಕರು ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಈ ಮಧ್ಯ ಕ್ಷೇತ್ರದಲ್ಲಿ ಸಂಸದ ಡಿಕೆ ಸುರೇಶ್ ಆಕ್ಟಿವ್ ಆಗಿದ್ದಾರೆ. ಸೇವ್ ಬಂಡೀಪುರ ಕ್ಯಾಂಪೇನ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಂಡೀಪುರದ ಮಾರ್ಗದಲ್ಲಿ ರಾತ್ರಿ ವಾಹನ ಸಂಚಾರ ನಿರ್ಬಂಧ ನಿಯಮ ಸಡಿಲಿಕೆಗೆ ಚಿಂತನೆ ಮಾಡಲಾಗಿದೆ ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆಂಬ ವರದಿಯ ಬೆನ್ನಲ್ಲೇ ಬಂಡೀಪುರವನ್ನು ಉಳಿಸಿ ಅಭಿಯಾನ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ಆಗಿದೆ. ಯಾವುದೇ ಕಾರಣಕ್ಕೂ ರೈಲು ಮಾರ್ಗಕ್ಕೆ ಅವಕಾಶ ಕೊಡಬಾರ್ದು, ರಾತ್ರಿ ವೇಳೆ ವಾಹನ ಸಂಚಾರವನ್ನ ತೆರವುಗೊಳಿಸಬಾರದು ಅಂತ ಹೇಳಿ ಆಗ್ರಹಿಸಿ ಪರಿಸರವಾದಿಗಳು, ಸಾಮಾಜಿಕ ಕಾರ್ಯಕರ್ತರು, ವನ್ಯಜೀವಿ ಪ್ರೇಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ 20,000ಕ್ಕೂ ಅಧಿಕ ಮಂದಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ರಾತ್ರಿ ವಾಹನ ಸಂಚಾರ ನಿಷೇಧ ತೆರವು ಹಾಗೂ ಬಂಡೀಪುರ ಮಾರ್ಗ ರೈಲು ಯೋಜನೆ ಈ ಎರಡೂ ವರದಿಗಳು ಕೂಡ ಅಧಿಕೃತವಲ್ಲ ಅಂತ ಹೇಳಿ ಪರಿಸರವಾದಿಗಳು ಹಾಗೂ ವನ್ಯಜೀವಿ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಆದರೂ ಬಂಡೀಪುರ ಉಳಿಸಿ ಅಭಿಯಾನ ಒಳ್ಳೆಯ ಬೆಳವಣಿಗೆ, ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ. ರಾತ್ರಿ ವೇಳೆ ವಾಹನಕ್ಕೆ ಸಂಚಾರಕ್ಕೆ ತೊಂದರೆ ಆಗದಲೇ ಇರಲಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೈಕೋರ್ಟ್ ಆದೇಶದ ಪ್ರಕಾರ ಪರ್ಯಾಯ ರಸ್ತೆಯನ್ನ ಅಭಿವೃದ್ಧಿಪಡಿಸಿದೆ. ರಾತ್ರಿ ವೇಳೆ ಓಡಾಡುವಂತಹ ವಾಹನಗಳು ಕೇವಲ 35 ಕಿಲೋಮೀಟರ್ ಹೆಚ್ಚು ಕ್ರಮಿಸಬೇಕಷ್ಟೇ. ಹಿಂದೆ 5 ಬಾರಿ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಬಂದು ವಾಹನ ನಿಷೇಧವನ್ನ ತೆಗಿಬೇಕು ಅಂತ ಹೇಳಿದ್ರು. ಆ ವಿಚಾರವಾಗಿ ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ವನ್ಯಜೀವಿಗಳ ಸಂರಕ್ಷಣೆಯ ಇತರ ದೃಷ್ಟಿಯಿಂದ ಮತ್ತು ನಮ್ಮ ಕಾಡುಗಳನ್ನು ಉಳಿಸುವ ದೃಷ್ಟಿಕೋನದಿಂದ ಈ ನಿರ್ಬಂಧವನ್ನು ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ರೀಲ್ಸ್ ಮಾಡೋಕ್ ಹೋಗಿ ಅವಾಂತರ ಆಗಿದೆ. ಹೈ ಎಂಡ್ ಕಾರಿನ ಜೊತೆಗೆ ರೀಲ್ಸ್ ಮಾಡೋಕ್ ಹೋಗಿ ಬೈಕ್ ಸವಾರರು ಕೆಳಗೆ ಬಿದ್ದಿದ್ದಾರೆ. ಬೆಂಗಳೂರಿನ ವಿಠಲ್ಮಲ್ಯ ರಸ್ತೆಯಲ್ಲಿ ಘಟನೆಯಾಗಿದ್ದು, ಐಷಾರಾಮಿ ಮೆಕ್ಲರನ್ ಸೂಪರ್ ಕಾರ್ ನೋಡಿ ಬೈಕ್ ಸವಾರರು ಹಿಂಬಾಲಿಸಿದ್ರು. ಈ ವೇಳೆ ಕಾರನ್ನ ಹಿಂಬಾಲಿಸಿ ರೀಲ್ಸ್ ಮಾಡೋಕೆ ವಿಡಿಯೋ ಮಾಡಿದ್ದಾರೆ. ಒಟ್ಟಿಗೆ 3 ಬೈಕ್ಗಳು ಕಾರನ್ನ ಚೇಸ್ ಮಾಡೋಕ್ ಹೋಗಿ ಪರಸ್ಪರ ಟಚ್ ಆಗಿ ರಸ್ತೆಗೆ ಬಿದ್ರು. 2 ಬೈಕ್ಗಳು ಬೀಳೋ ವಿಡಿಯೋವನ್ನ ಮತ್ತೊಂದು ಬೈಕ್ನಲ್ಲಿ ಹೋಗ್ತಾ ಇದ್ದ ಸವಾರರು ಸೆರೆ ಹಿಡಿದಿದ್ದಾರೆ. ಬೈಕ್ ಸವಾರರು ಕೆಳಗೆ ಬಿದ್ರೂ ಕೂಡ ಕಾರ್ ನಿಲ್ಲಿಸದೆ ಚಾಲಕ ಮುಂದೆ ಹೋಗಿದ್ದಾನೆ. ಜಲಮಂಡಳಿ ವಿರುದ್ಧ ಬೀದಿಗಿಳಿದ ಜನ, ಕಾಫಿ ನಾಡ್ನಲ್ಲಿ ಕಾಡಾನೆಗಳ ಬಳಿಕ ಕರಡಿ ಕಾಟ. ಈ ಸುದ್ದಿಗಳ ಡೀಟೇಲ್ಸ್ ನೋಡೋಣ ಕರ್ನಾಟಕದ 20. ಮಧ್ಯಪ್ರದೇಶದ ಪಟಾಕಿ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ದುರಂತದಲ್ಲಿ 6ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 60ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗಾಯಗಳಾಗಿವೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ದುರಂತದಲ್ಲಿ 60ಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ತಗುಲಿ ಹಾನಿಯಾಗಿದೆ. ಭಾರೀ ಪ್ರಮಾಣದಲ್ಲಿ ಪಟಾಕಿ ಸ್ಫೋಟಗೊಂಡಿದ್ದರಿಂದ ಮುಗಿಲೆತ್ತರಕ್ಕೆ ಬೆಂಕಿ ಹೊಗೆ ಆವರಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ ನೀರಿನ ಅಭಾವ ಉಂಟಾಗಿದೆ. ಕಳೆದ ವರ್ಷ ಮುಂಗಾರು ಮಾತ್ರವಲ್ಲ, ಹಿಂಗಾರು ಮಳೆ ಕೂಡ ಕೈಕೊಟ್ಟ ಕಾರಣ ರಾಜ್ಯದ ನದಿಗಳ ಒಡಲು ಬರಿದಾಗಿದೆ. ಸಿಲಿಕಾನ್ ಸಿಟಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದ್ದು, ಜನ ಬೀದಿಗಿಳಿದು ಹೋರಾಟ ಮಾಡುವಂತಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಟನ್ಪೇಟೆಯ ಜಾಲಿ ಮಸೀದಿಯ ಭಾಗದ ಜನ ಸಿಡಿದೆದ್ದಿದ್ದಾರೆ. ಕಳೆದ 3-4 ತಿಂಗಳುಗಳಿಂದ ಸರಿಯಾಗಿ ಕಾವೇರಿ ನೀರು ಬರ್ತಾ ಇಲ್ಲ. ಈ ಬಗ್ಗೆ ಜಲಮಂಡಳಿಗೆ ದೂರು ನೀಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಇದರಿಂದ ರೊಚ್ಚಿಗೆದ್ದ ನಿವಾಸಿಗಳು ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ದಿಢೀರ್ ರಸ್ತೆ ತಡೆದ ಕಾರಣ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. 8 ತಿಂಗಳಿಂದ ನೀರಿಲ್ಲ ಈ ಜಾಲಿಯಲ್ಲಿ. ಈ ಜಾಲಿ ಫುಲ್ ಎಲ್ಲಾರ್ಗು ಲೇಡೀಸ್ಗಳು ನೀರಿಲ್ಲ. ಸರಿ, ಮಕ್ಕಳೆಲ್ಲ ಸ್ಕೂಲ್ ಹೋಗ್ಬೇಕು, ಹೆಂಗ್ ಹೋಗ್ತಾರೆ? 3ನೇ ಫ್ಲೋರ್ ನೀರ್ ಹತ್ತಕ್ಕಾಗುತ್ತಾ? ನೀರಿಗೆ ನಾವು ಜಗಳ ಮಾಡಿದಕ್ಕೆ, ನಾವು ಜಗಳ ಮಾಡುವಾಗೆಲ್ಲ ಲಾರಿ ನೀರ್ ಕಳಿಸೋದು. ನೀರ್ ಬಿಡ್ತಾನಲ್ಲ ಅಲ್ಲಲ್ಲಿ ಲಂಚ ತಗೊಂಡು ನೀರ್ ಬಿಡ್ತಾವನೆ. ನೀರೇ ಸರಿಯಾಗಿ ಬರ್ತಾ ಇಲ್ಲ. ಬಂದ್ರೆ ಗಲೀಜ್ ನೀರ್ ಬರ್ತೈತೆ, ವಾಸನೆ ನೀರ್ ಬರುತ್ತೆ. ಅದು ಬಂದ್ ಮಾಡಿಬಿಟ್ಟಿದ್ರೆ ನೀರೇ ಸಿಕ್ಕಲ್ಲ. ಅವ್ರು ಕೇಳಿದ್ರೆ ಬಿಡ್ತೀವಿ, ನೀವು ಒಬ್ಬರೇನ ಇರೋದು, ನೀವೇನ್ ಹೇಳ್ತಾ ಇರೋದು, ಹೋಗ್ರಿ ನೀವು ಅಂತಾರೆ. ಇವ್ನು ಲೈನ್ ಮನೆ ಏನ್ ಮಾಡ್ತಾನೆ, ಮೇಲೆಲ್ಲ ದುಡ್ಡು ತಗೊಂತಾನೆ, ಎಲ್ಲ ದುಡ್ಡು ಅವ್ನ ಕೆಲಸ. ನಾವು ದುಡ್ಡು ಕೊಟ್ರೆ ನೀರು ಬಿಡ್ತಾನೆ, ಬಿಡಲ್ಲ. ಆ ತರ ಮಾಡ್ತಾನೆ. ಏನ್ ಮಾಡ್ತಾನೆ? ಅವ್ನಿಗೆ 100-200 ಕೊಟ್ರೆ ನೀರು ಬಿಡ್ತಾನೆ, ಎಲ್ಲ ಬಿಡ್ತಾನೆ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರು ಬರ್ತಾರೆ, ಅಷ್ಟಾಕು. ಒಂದ್ ದಿವಸ ಬಿಟ್ಟು ಬರ್ತಾ ಇತ್ತು, ಅದು ಬರ್ತಾ ಇಲ್ಲ. ಸಮಯ ಒಂದ್ ದಿವಸ ಬಿಟ್ಟು ಅರ್ಧ ಗಂಟೆ ಬಿಡ್ತಾನೆ, 10 ನಿಮಿಷ ಬಿಡ್ತಾನೆ, ಅದು ವಾಸನೆ ಬಂದ್ಬಿಡ್ತದೆ. ಆಫ್ ಮಾಡ್ಬಿಡ. ಅದಕ್ಕೆ ಮುಂಚೆ ಕರೆಕ್ಟಾಗಿ ನಮಗೆ 4 ಅವರ್ 5 ಅವರ್ ಬಿಟ್ಟರೆ ಸಾಕು. ಜಾಸ್ತಿ ನೀರು ಬೇಡ. ಒಂದ್ ದಿವಸಕ್ಕೆ 4 ಅವರ್ ಬಿಟ್ಟರೆ ಸಾಕು ನೀರು.
ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತಷ್ಟು ಜಾಸ್ತಿಯಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ, ಕಾಡೆಮ್ಮೆಯ ಬಳಿಕ ಈಗ ಕರಡಿ ಕಾಟ ಶುರುವಾಗಿದೆ. ಮಲ್ಲಂದೂರು ರಸ್ತೆಯಲ್ಲಿ ಕರಡಿ ಪ್ರತ್ಯಕ್ಷವಾಗಿದ್ದು ಕೆಲ ದೂರ ಕರಡಿಯನ್ನ ಹಿಂಬಾಲಿಸಿಕೊಂಡು ಚಾಲಕ ಹೋಗಿದ್ದಾನೆ. ಕರಡಿ ಓಡಾಟದ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಮಲ್ಲಂದೂರು ಭಾಗದಲ್ಲಿ ಹಲವು ದಿನಗಳಿಂದ ಕರಡಿಗಳು ಕಾಣಿಸಿಕೊಳ್ತಾ ಇದ್ದು ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ.